ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಯಾವುದೇ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಖಂಡಿತ ನಿಮಗೆ ನನ್ನ ಚಾನಲ್ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಬನ್ನಿ ಇವತ್ತಿನ ವೀಡಿಯೋನ ಕ್ವಿಕ್ಕಾಗಿ ಶುರು ಮಾಡೋಣ. ನಾನು ಈಗೊಂದು ವೀಕ್ 15 ಡೇಸ್ ಹಿಂದೆ ನಾನು ನಿಮಗೆ ವೀಡಿಯೋ ಮಾಡಿದ್ದೆ. ಏನಪ್ಪ ಅಂದರೆ, ಈಗ ನಮ್ಮ ರಾಜ್ಯ ಸರ್ಕಾರದ ಯೋಜನೆ 5 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಏನು ಕೊಡ್ತಾಯಿದ್ರು, ಆ 5 kg ಅಕ್ಕಿ ಬದಲಿಗೆ ಇಂದಿರಾ ಕಿಟ್ನ ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾನೆ. ಇಂದಿರಾ ಕಿಟ್ ಅಂದರೆ ಬೇಳೆ ಆಗಿರ್ಬೋದು, ಅಂದರೆ 5 kg ಅಕ್ಕಿ ಬದಲು ಬೇಳೆ, ಸಕ್ಕರೆ, ಉಪ್ಪು, ಅಡುಗೆ ಎಣ್ಣೆ ಇದನ್ನೆಲ್ಲ ಕೊಡೋಣ ಅಂತ ಸರ್ಕಾರದವರು ಚಿಂತನೆ ಮಾಡಿದರು. ಬಟ್ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ. ಏನಪ್ಪ ಅಂತಂದರೆ, ಇದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಅಥವಾ DCM DK ಶಿವಕುಮಾರ್ ಸರ್ ಆಗಿರ್ಬೋದು, ಇದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ. ಅತಿ ಶೀಘ್ರದಿಂದನೇ ನಾವು ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ನಮ್ಮ ಇಂದಿರಾ ಕಿಟ್ನ ವಿತರಣೆ ಮಾಡ್ತೀವಿ. ಮುಂದಿನ ತಿಂಗಳಿಂದನೇ ನಾವು ಇಂದಿರಾ ಕಿಟ್ನ ವಿತರಣೆ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ. ಹೋಪ್ಫುಲಿ ನೆಕ್ಸ್ಟ್ ಮಂತಿಂದ ಅನ್ನಭಾಗ್ಯ ಯೋಜನೆ ಅಡಿ 5 kg ಅಕ್ಕಿ ಜೊತೆಗೆ ಅಂದರೆ ಅಕ್ಕಿ ಏನು 5 kg ಕೊಡ್ತಾಯಿದ್ರು, ಅಕ್ಕಿ ಬದಲಿಗೆ ನಿಮಗೆ ಇಂದಿರಾ ಕಿಟ್ನ ಕೊಡ್ತಾರೆ. ಬೇಳೆ ಆಗಿರ್ಬೋದು, ಸಕ್ಕರೆ, ಉಪ್ಪು, ಹಾಗೆ ಅಡುಗೆ ಎಣ್ಣೆ, ಹಾಗೆ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲೇ ಇರುತ್ತೆ. 1 ವೀಕ್ ಬ್ಯಾಕ್ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಮಾಡಿದ್ದೆ. ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ 3 ಜನ ಇದ್ದರೆ ಎಷ್ಟು ಕೊಡ್ತಾರೆ, ಅಥವಾ 4 ಜನ ಇದ್ದರೆ ಎಷ್ಟು ಕೊಡ್ತಾರೆ, 5 ಜನ ಇದ್ದರೆ ಅಥವಾ 5 ಜನಕ್ಕಿಂತ ಜಾಸ್ತಿ ಇದ್ದರೆ ಎಷ್ಟು ಕೊಡ್ತಾರೆ ಅಂತ ಕಂಪ್ಲೀಟಾಗಿ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಸೊ ನೀವು ಅದನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀವಿ ಅಂತ. ಹಾಗೆ ಇದ್ರ ಬಗ್ಗೆ ಮೀಡಿಯಾದವ್ರ ಹತ್ರ ನಮ್ಮ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರಿಗೆ ಮೀಡಿಯಾದವರು ಡೈರೆಕ್ಟಾಗಿ ಕೇಳ್ತಾರೆ. ಇವಾಗ ಈಗ ಜಾತಿ ಗಣತಿ ಏನು ನಡೀತಿದೆ, ಇದು ಜಾತಿ ಗಣತಿಯಿಂದನೂ ಸಾಕಷ್ಟು ಜನರದ್ದು BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಂತೆ. ಹೌದಾ ಅಂದಿದ್ದಕ್ಕೆ ಅವರು ಮುನಿಯಪ್ಪ ಅವ್ರು ಏನು ತಿಳಿಸಿದ್ದಾರೆ ಅಂತಂದರೆ, ಯಾರೆಲ್ಲ ಇರ್ತಾರೆ ಅವ್ರದ್ದು ಯಾವುದೇ ರೀತಿ ಕ್ಯಾನ್ಸಲ್ ಆಗಲ್ಲ. ಯಾರೆಲ್ಲ ಅನರ್ಹರಿರ್ತಾರೆ ಅವ್ರದ್ದೇ ಕ್ಯಾನ್ಸಲ್ ಆಗೋದು. ಈಗ ಯಾರ BPL ಕಾರ್ಡ್ ಅಕಸ್ಮಾತ್ ಇದೆ, ಅವರ ಹೆಸರಲ್ಲಿ 7.5 ಎಕರೆಗಿಂತ ಜಾಸ್ತಿ ಜಮೀನು ಭೂಮಿ ಇದೆ ಅಂತಂದರೆ ಅವ್ರದ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ನಿಮಗೂ ಕೂಡ ಗೊತ್ತಿದೆ 4 ವೀಲರ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಹಾಗೆ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂದರೆ ನಿಮ್ಮದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಅರ್ಹರದು ಯಾವುದೇ ರೀತಿ ಕ್ಯಾನ್ಸಲ್ ಆಗಲ್ಲ, ಅನರ್ಹರದ್ದೇ ಕ್ಯಾನ್ಸಲ್ ಆಗೋದು. ಯಾಕಂದರೆ ಅವರು ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಮಾಡಿಸ್ಕೊಂಡಿರ್ತಾರೆ. ಹಾಗೆ ಅರ್ಹರಿದ್ದರೂ ಕೂಡ ನಿಮ್ದು ಏನಾದರೂ BPL ಇಂದ APL ಕಾರ್ಡಿಗೆ ಟ್ರಾನ್ಸ್ಫರ್ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಹತ್ತಿರದ ತಾಲೂಕು ಆಫೀಸಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆಹಾರ ಇಲಾಖೆ, ನೀವು ಅಲ್ಲೋಗಿ ನಿಮ್ದು ಕೇಳಬೇಕು, ನಾವು ಅರ್ಹರಿದ್ದೀವಿ, BPL ಕಾರ್ಡಿಂದ ನಮ್ದು APL ಕಾರ್ಡಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನಿಮ್ಮದು ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ಕೊಟ್ಟರೆ ನಿಮ್ಮ BPL ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡು, ಹಾಗೆ ನಿಮ್ಮ ಪ್ಯಾನ್ ಕಾರ್ಡು, ಇದಿಷ್ಟು ಕೊಟ್ಟು ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು, ನಮ್ದು APL ಆಗಿ ಟ್ರಾನ್ಸ್ಫರ್ ಆಗಿದೆ ಬಟ್ ನಮ್ಮ BPL ಕಾರ್ಡಿಗೆ ಅರ್ಹರಿದ್ದೀವಿ ಅಂತ ನೀವು ತೊಗೊಂಡೋಗಿ ಡಾಕ್ಯುಮೆಂಟ್ನ ಕೊಟ್ಟು ಅವ್ರು ಮತ್ತೆ ವೆರಿಫೈ ಮಾಡಿ ನಿಮಗೆ ತಕ್ಷಣ ಅವರು ಹೇಳಿದ ಪ್ರಕಾರ, ಅಂದರೆ ಆಹಾರ ಸಚಿವರು ಹೇಳಿದ ಪ್ರಕಾರ ಒಂದು 2-3 ಡೇಸಲ್ಲೇ ನಿಮ್ಮದು ಮತ್ತೆ BPL ಕಾರ್ಡಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಸೊ ನಿಮ್ಮದು APL ಆಗಿ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅಂತ ನೀವು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಸೊ ಯಾರ್ದೆಲ್ಲ ಅರ್ಹರಿದ್ದರೂ ಕೂಡ ಟ್ರಾನ್ಸ್ಫರ್ ಆಗಿರೋದಾಗಿರ್ಬೋದು APLಗೆ, ಅಥವಾ ಕ್ಯಾನ್ಸಲ್ ಆಗಿದ್ರೆ ಅತಿ ಶೀಘ್ರದಲ್ಲೇ ಹೋಗಿ ತಾಲೂಕು ಆಫೀಸ್ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ಸಬ್ಮಿಟ್ ಮಾಡಿ. ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ನಾವು ಅರ್ಹರಿಗೆ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಅನರ್ಹರಿದ್ದರೆ ನಾವು ಖಂಡಿತ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅಪ್ಡೇಟ್ ಬಂದಿದೆ. ಅವ್ರು ಹೇಳೋದು ಕರೆಕ್ಟೇ ಅಲ್ವಾ? ಸುಮ್ಮನೆ ಅನರ್ಹರದ್ದು ಕೂಡ ಅನರ್ಹರಿಗೆ ಎಲ್ಲ ಯೋಜನೆಗಳದ್ದು ಹೋಗ್ತಾ ಇದ್ರೆ, ಅರ್ಹರು ಕೂಡ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನ ಅಪ್ಲೈ ಮಾಡೋಕ್ಕೆ ಕಾಯ್ತಿದ್ದಾರೆ BPL ಕಾರ್ಡ್. ಅರ್ಹರಿದ್ದರೂ ಕೂಡ ಅವ್ರಿಗೆಲ್ಲ ಚಾನ್ಸಸ್ ಸಿಗ್ತಿಲ್ಲ. ಈ ಅನರ್ಹರೇ ಜಾಸ್ತಿ ಇರೋದ್ರಿಂದ ಅರ್ಹರಿದ್ದರೂ ಕೂಡ ತುಂಬ ಜನಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಅನರ್ಹರದೆಲ್ಲ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿ ಇನ್ನೂ ಅರ್ಹರಿಗೆ ಹೆಚ್ಚು ಅವಕಾಶಗಳು ಅಥವಾ ಹೆಚ್ಚು ಯೋಜನೆಗಳ ಫಲ ಸಿಕ್ಕರೆ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ, ಇನ್ಫಾರ್ಮೇಷನ್ ವೀಡಿಯೋಗೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ವೀಡಿಯೋಗೆ ಲೈಕ್ ಮಾಡಿರಲ್ಲ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಿಮಗಿಂದ ನನಗೆ ಒಂದು ಸಣ್ಣ ಹೆಲ್ಪ್ ಆದಂಗೆ ಆಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.